ಹೇ ಕಾವ್ಯ, ಏನೇ ಮಾಡ್ತಿದ್ಯಾ ನೀನು? ಅವ್ರಲ್ಲ ಮತ್ತೆ ಕಣೆ, ಏನೋ ಕೋಪದಲ್ಲಿ ಒಂದೆರಡು ಮಾತಂತಾರೆ, ಹಾಗಂತ ಪೊಲೀಸು ಸ್ಟೇಷನ್ ಹೋಗೋದು ನಮ್ಮನೆ ಮರ್ಯಾದೆ ಕಣೆ. ನಿನ್ ತಮ್ಮಯ್ಯ ಕಾವ್ಯ, ಹಿಂಗೆಲ್ಲ ಮಾಡ್ಬೇಡಪ್ಪಿ. ಏನೇ ಮಾಡ್ತಾ ಇದ್ಯಾ? ನಿನಗೆಷ್ಟು ಧೈರ್ಯ ಇದ್ರೆ ನನ್ ಕಣ್ಣೆದುರುಗಡೆನೆ ನನ್ ಗಂಡಂಗ್ ಬೂತ್ ಕೊಡ್ತೀಯ? ಕಿರ್ಚಬೇಡ್ವೆ, ನಾನ್ ಅವ್ನ್ ಗರ್ಲ್ ಫ್ರೆಂಡ್. ನಿನಗೆ ಎಷ್ಟು ರೈಟ್ಸ್ ಇದೆಯೋ ನನಗೂ ಅಷ್ಟೇ ರೈಟ್ಸ್ ಇದೆ. ಏಯ್, ನೀನ್ ಅವ್ನಿಗೆ ಏನಾಗಿದ್ಯೋ ಅದೆಲ್ಲ ಹಳೆ ಕತೆ. ಈಗ ರಾಮ್ ನನ್ ಗಂಡ, ಅವನು ನನ್ ರಾಮ್. ಹಾಗಂತ ನಿನ್ ಕನ್ಸ್ ಕಾಣು. ರಾಮ್ ಯಾವತ್ತಿದ್ರು ನನ್ನವನೇ. ಎಷ್ಟು ಸೊಕ್ಕಿರ್ಬೇಡ ನಿನ್ಗೆ. ನಂದೇ ಎದುರುಗಡೆನೆ ನನ್ ಗಂಡನ ಹಣೆಗೆ ಮುತ್ಕೊಟ್ಟು ಈಗೇನು ತಪ್ಪೇ ಎಳ್ದಿರೋ ತರ ದುರಂಕಾರದಿಂದ ಮಾತಾಡ್ತೀಯ? ಏನ್ ನಡೀತಿದೆ ಇಲ್ಲಿ? ರಾಮ್, ಏನು ಇಲ್ಲ, ನಿಂಗೆ ಜ್ವರ ಬಂದಿದೆ, ನಾನು ನಿನ್ನ ನೋಡ್ಕೋತಾ ಇದ್ದೀನಿ. ನೀನ್ ನಿದ್ದೆ ಮಾಡು, ನಿದ್ದೆ ಮಾಡು. ನಿನ್ನ ಇವತ್ತು ಮನೆ ಒಳಗ್ ಬಿಟ್ಟಿದ್ದೆ ತಪ್ಪಾಯ್ತು. ನನ್ ಕೆನೆಗೆ ಹೊಡಿತೇನೆ ನೀನು? ಪ್ರೇಮ, ನೀನಿದ್ದೆ ಮಾಡು ರಾಮ್. ಇವತ್ತು ನಮ್ಮನೆಗ್ ಬಂದಿರೋ ಕಸನ ಆಚೆ ಹಾಕ್ಬಿಟ್ಟು ಬರ್ತೇನೆ. ಕೈ ಬಿಡ, ಇದ್ರ ಪರಿಣಾಮ ಅನ್ಭವಿಸ್ಬೇಕಾಗತ್ತೆ ನೀನು. ನೀನ್ ಮಾಡಿರೋದಕ್ಕೆ ಏನ್ ಪರಿಣಾಮ ಅಂತ ನಾನ್ ತೋರಿಸ್ತೀನಿ, ಬಾ. ಬಿಡೆ ಪ್ರೇಮ, 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 ಬಿಡೆ ಪ್ರೇಮ. ಏನೇ ಮಾಡ್ತಿದ್ಯಾ ನೀನು? ಮಾಡಿರೋ ಕೆಲಸಕ್ಕೆ ಇನ್ನೇನೇ ಮಾಡ್ಬೇಕು? ಹೇ ಪ್ರೇಮ, ಏನೇ ಮಾಡ್ತಾ ಇದ್ಯಾ ನೀನು? ನನ್ ಗಂಡನ್ ಸುತ್ತಿಗೆ ಬಂದ್ರೆ ಏನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನನ್ ಗಂಡನ್ ಹಣೆಗೆ ಮುತ್ತಿಡ್ತೀಯ, ಅದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯೇನೆ? ನಿನ್ನಂತವ್ರಿಂದಾನೆ ಎಷ್ಟೊಂದ್ ಮನೆ ಸಂಸಾರ ಹಾಳಾಗ್ತಾ ಇರೋದು. ಸ್ನೇಹ, ಒಂದ್ ಕಾಲದಲ್ಲಿ ನನ್ ಗಂಡನ್ ಫ್ರೆಂಡ್ ಆಗಿದ್ದೆ ಅಂತ ನಿನ್ ಮೇಲೆ ಗೌರವ ಇಟ್ಕೊಂಡಿದ್ದೆ, ಆದ್ರೆ ಇವತ್ತು ಅದನ್ನು ಮಣ್ಪಾಲ್ ಮಾಡ್ಬಿಟ್ಟೆ ನೀನು. ನೋಡು, ನಿಂಗೂ ನನ್ ಗಂಡಂಗೂ ಮೊದ್ಲು ಏನಿತ್ತೋ ಅದ್ ನನಗ್ ಬೇಕಾಗಿಲ್ಲ, ಆದ್ರೆ ಈಗ ಅವನು ನನ್ ಗಂಡ. ನಿನ್ ಹಳೆ ಸಲ್ಗೆ ಇಟ್ಕೊಂಡು ಅವನ ಹತ್ರ ಆಗಕ್ ಬಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಈ ಕಡೆ ಏನಾದ್ರು ಕಾಲಿಟ್ರೆ ಕಾಲು ಮುರಿದು ಬಿಡ್ತೀನಿ. ನಡಿ. ಇದು ನಮ್ ಪ್ರೇಮಕ್ಕ ಅಂದ್ರೆ. ಇನ್ನ ಏನೇ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ನನ್ ಪಿತ್ತ ನೆತ್ತಿಗೆ ಎರಕ್ಕೂ ಮುಂಚೆ ಇಲ್ಲಿಂದ ಹೋದ್ರೆ ಸರಿ. ಹೋಗೆ!
ನೀನ್ ಏನೇ ಅಂದ್ಕೊಂಡಿದ್ಯಾ? ಹಾ, ಸ್ನೇಹನ ಎಳ್ಕೊಂಡ್ ಬಂದ್ ಆಚೆ ಹಾಕೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಸ್ನೇಹ, ಸ್ನೇಹ, ನೀನೇನು ಬೇಜಾರ್ ಮಾಡ್ಕೋಬೇಡಮ್ಮ. ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ಏನೇ ನಿನ್ ಸಮಸ್ಯೆ? ಏನ್ ಸಮಸ್ಯೆ ಅಂದೆ? ನನ್ ಕಣ್ಮುಂದೆನೆ ಹೀಗೆಲ್ಲ ನಡ್ಕೊಳ್ಳೋದಿಕ್ಕೆ ಎಷ್ಟೇ ಸೊಕ್ಕು ನಿನ್ಗೆ? ಸೊಕ್ಕಿರೋದು ನನಗಲ್ಲ ಅತ್ತೆ, ಇಲ್ಲಿ ನಿಂತಿದ್ದಾಳಲ್ಲ ಇವಳಿಗೆ. ನನ್ ಗಂಡನ ಹಣೆಗೆ ನನ್ನ ಎದುರುಗಡೆ ಮುತ್ಕೊಟ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಸಾಧ್ಯನೇ ಇಲ್ಲ. ನನ್ ಗಂಡನ್ ಸುದ್ದಿಗ್ ಯಾರೇ ಬಂದ್ರು ನಾನ್ ಮಾತ್ರ ಸುಮ್ನೆ ಬಿಡಲ್ಲ. ಸಾಕಿಲ್ಸೆ ಬಂದ್ಬಿಟ್ಲು ದೊಡ್ಡದಾಗೆ ಗಂಡ 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 ಅನ್ಕೊಂಡು. ಮೋಸ ಮಾಡಿ ಮದ್ವೆ ಆದವಳು ನೀನು. ನಿನ್ ಕುತ್ತಿಗೆಲ್ ಇದೆಯಲ್ಲ ಈ ತಾಳಿ, ಇದು ಒತ್ತಾಯದಿಂದ ಕಟ್ಟಿಸ್ಕೊಂಡಿರೋದು, ಮನಸ್ಫೂರ್ತಿಯಾಗಿ ಕಟ್ಟಿರೋದಲ್ಲ ಅವನು. ಹಾಗಾಗಿ ನೀನ್ ಅವನ್ ಹೆಂಡ್ತಿನೂ ಅಲ್ಲ, ನನ್ ಸೊಸೆ ಅಂತೂ ಅಲ್ವೇ ಅಲ್ಲ. ನನ್ನ ಸೊಸೆ ಯಾವತ್ತಿದ್ರು ಸ್ನೇಹನೇ. ರಾಮ್ ಹೆಂಡ್ತಿನೂ ಸ್ನೇಹನೇ. ನನ್ನ ಸೊಸೆ ಯಾವತ್ತಿದ್ರು ಸ್ನೇಹನೇ. ರಾಮ್ ಹೆಂಡ್ತಿನೂ ಸ್ನೇಹನೇ. ಒಂದು ವಿಷಯ ನೆನಪಲ್ಲಿಟ್ಕೋ, ಹೆಚ್ಚು ದಿನ ನಿನ್ಗೆ ಈ ಮನೇಲಿ ಉಳಿಗಾಲ ಇಲ್ಲ. ಆದಷ್ಟು ಬೇಗ ನಿನ್ನನ್ನ ಈ ಮನೆಯಿಂದ ಒದ್ದು ಆಚೆ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಹೇಶ್ವರಿನೇ ಅಲ್ಲ. ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮ ಅಕ್ಕನ ಮನೆಯಿಂದ ಆಚೆ ಹಾಕೋ ಅಧಿಕಾರ ಯಾರೇ ನಿಮಗ್ ಕೊಟ್ಟಿದ್ದು? ಏನಂದ್ರಿ? ಈ ಸ್ನೇಹನೇ ನಿಮ್ ಮನೆ ಸೊಸೆನಾ? ಈ ಸ್ನೇಹನೇ ನಿಮ್ ಮಗ ರಾಮ್ ಹೆಂಡ್ತಿನಾ? ಅಷ್ಟಿದ್ರೆ ನಿಮ್ ಮಗ ನಮ್ಮ ಅಕ್ಕನ್ನ ಕಿಡ್ನಾಪ್ ಮಾಡಿ ಯಾಕ್ರಿ ತಾಳಿ ಕಟ್ಬೇಕಿತ್ತು? ತಪ್ಪು ನಿಮ್ ಕಡೆ ಇಟ್ಕೊಂಡು ನಮ್ಮ ಮಕ್ಕನ ಮೇಲೆ ಜೋರ್ ಮಾಡೋದಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ಹೇ, ಬಾಯ್ ಮುಚ್ಕೊಂಡಿದ್ರೆ ಸರಿ, ಮಧ್ಯದಲ್ಲಿ ಮಾತಾಡೋದಕ್ ಬರ್ಬೇಡ. ನೀವ್ ಬಾಯ್ ಮುಚ್ಚ್ರಿ. ನಮ್ಮ ಅಕ್ಕನ್ ಸುದ್ದಿಗ್ ಬಂದ್ರೆ ನಾನ್ ಮಾತಾಡ್ತೀನಿ. ನಮ್ಮ ಅಕ್ಕ ಸಹಿಸ್ಕೊಂಡಿರ್ತಾಳೆ ಅಂತ ನೀವ್ ಏನ್ ಬೇಕಾದ್ರೂ ಮಾತಾಡ್ತೀರಾ? ನಮ್ಮ ಅಕ್ಕನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡಕ್ ಸಾಧ್ಯ ನಿನ್ ಕೈಲಿ? ಹೇಳೆ, ಏನ್ ಮಾಡ್ತೀಯಾ? ಹೀಗೆಲ್ಲ ಬಂದು 2 ಡೈಲಾಗ್ ಹೊಡಿತ್ಯಾ, ಕಿರ್ಚಾಡ್ತೀಯಾ? ಅದನ್ ಬಿಟ್ಟು ಇನ್ನೇನ್ ಮಾಡಕ್ ಬರುತ್ತೆ ನಿನ್ಗೆ? ಬಂದ್ಬಿಟ್ಲು ಧಮ್ಕಿ ಹಾಕಕ್ಕೆ. ಹೋಗೆ ಕಂಡಿದ್ದೀನಿ. ನೋಡಿ, ನಿಮ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ಇವಳು ಬರೀ ನಮ್ಮ ಅಕ್ಕ ಅಲ್ಲ, ನನ್ 2ನೇ ತಾಯಿ ಇದ್ದ ಹಾಗೆ, ನನ್ನ ಬೆಸ್ಟ್ ಫ್ರೆಂಡ್. ಈ ಮನೇಲಿ ನಾನೇನಾದ್ರೂ ಬಾಯಿ ಮುಚ್ಕೊಂಡಿದ್ದೀನಿ ಅಂದ್ರೆ ಅದು ಇವಳ ಮಾತಿಗೆ ಬೆಲೆ ಕೊಟ್ಟು ಮಾತ್ರ. ಅಂಥದ್ರಲ್ಲಿ ನಮ್ಮ ಅಕ್ಕಂಗೆ ಯಾರೇ ಆಗ್ಲಿ ಹರ್ಟ್ ಮಾಡೋದಕ್ ನೋಡಿದ್ರೆ ನಾನ್ ಸುಮ್ನಿರೋದಿಲ್ಲ. ಅವ್ರ ಪಾಠ ಕಲ್ಸೋದಿಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀನಿ. ಹೇಳಿ, ತಡ್ಕೊಳ್ಳೋದಿಕ್ಕೆ ನೀವ್ ರೆಡಿ ಇದ್ದೀರಾ?
ಓ, ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀಯಾ? ಹ? ಯಾವ ಲೆವೆಲ್ಗೆ ಹೋಗ್ತೀಯಮ್ಮ? ಯಾವ ಲೆವೆಲ್ಗೆ ಹೋಗ್ತೀಯಾ? ಪೊಲೀಸವ್ರಿಗೆ ಫೋನ್ ಮಾಡ್ತೀಯಾ? ಮಾಡು, ನಾನು ನೋಡೇ ಬಿಡ್ತೀನಿ. ಮಾಡೆ. ಓಹೋ, ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ನಾನ್ ಯಾಕೆ ಸುಮ್ನಿರ್ಲಿ? ಹೇ ಕಾವ್ಯ, ಏನೇ ಮಾಡ್ತಿದ್ಯಾ ನೀನು? ಅವ್ರಲ್ಲ ಮತ್ತೆ ಕಣೆ, ಏನೋ ಕೋಪದಲ್ಲಿ ಒಂದೆರಡು ಮಾತಂತಾರೆ, ಹಾಗಂತ ಪೊಲೀಸು ಸ್ಟೇಷನ್ ಹೋಗೋದು ನಮ್ಮನೆ ಮರ್ಯಾದೆ ಕಣೆ. ನಿನ್ ತಮ್ಮಯ್ಯ ಕಾವ್ಯ, ಹಿಂಗೆಲ್ಲ ಮಾಡ್ಬೇಡಪ್ಪಿ. ನೀನ್ ಬಿಡಕ್ಕ, ಪದೇ ಪದೇ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಾನೆ ಇದ್ದಾರೆ. ಇವತ್ತು ಆ ಸ್ನೇಹಂದೆ ತಪ್ಪಿದ್ರು ನಿನ್ ಮೇಲೆ ಕೂಗಾಡ್ತಾ ಇದ್ದಾರೆ. ಇವತ್ತು ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ತೀನಿ, ಬಿಡು. ಕಾವ್ಯ, ದಯವಿಟ್ಟು ಸಮಾಧಾನ ಮಾಡ್ಕೊಳೆ, ಹೀಗೆಲ್ಲ ಮಾಡ್ಬೇಡ ಕಾವ್ಯ. ನೋಡಿದ್ರ, ನೀವ್ ನಮ್ಮ ಅಕ್ಕಂಗೆ ಎಷ್ಟೇ ಹಿಂಸೆ ಕೊಟ್ರು ನಿಮ್ಮ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಎಷ್ಟು ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ತಿದ್ದಾಳೆ. ನೀವು ಇದ್ದೀರಾ. ಏ ಹುಡುಗಿ, ಅತಿಯಾಗಿ ಮಾತಾಡ್ತಿದೀಯ ನೀನು. ಇದು ನಮ್ಮ ಅಕ್ಕನ ಫ್ಯಾಮಿಲಿ ಮ್ಯಾಟ್ರು. ಇದಕ್ಕೆ ನೀನ್ ಮೂಗ್ ತೋರ್ಸಕ್ ಬರ್ಬೇಡ. ಅಪ್ಪ, ತಂದೆ ಕೃಷ್ಣರಾಯ, ಮನೆಯಿಂದ ಆಚೆ ಹೋಗ್ಬೇಕಾಗಿದ್ದು ಪ್ರೇಮ ಅಲ್ಲ, ಅಲ್ಲಿ ನಿಂತಿದ್ದಾಳ ಸ್ನೇಹ, ಅವಳು.